ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ದ್ವಿತೀಯ ಪಿಯುಸಿಯ ಇತಿಹಾಸ ಪಾಠಗಳ ಸರಣಿಯ 5ನೇ ಭಾಗಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದಲ್ಲಿ ನಾವು ಕರ್ನಾಟಕದ ಇತಿಹಾಸದ ಪರಿಚಯವನ್ನ ಮಾಡಿಕೊಳ್ಳೋಣ. ಮೊದಲನೆಯ ಭಾಗದಲ್ಲಿ ಭಾರತದ ಪರಿಚಯ ಮಾಡಿಕೊಂಡ್ವಿ. ಎರಡನೆಯ ಭಾಗದಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನ ತಿಳ್ಕೊಂಡ್ವಿ. ಮೂರನೆಯ ಭಾಗದಲ್ಲಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನ ಅಧ್ಯಯನ ಮಾಡಿದ್ವಿ. ನಾಲ್ಕನೆಯ ಭಾಗದಲ್ಲಿ ವಿವಿಧತೆಯಲ್ಲಿ ಏಕತೆಯ ಬಗ್ಗೆ ತಿಳ್ಕೊಂಡ್ವಿ. ಹಾಗೂ ಈ 5ನೆಯ ಭಾಗದಲ್ಲಿ ಕರ್ನಾಟಕದ ಇತಿಹಾಸದ ಸಂಕ್ಷಿಪ್ತ ಪರಿಚಯವನ್ನ ನಾವು ಮಾಡಿಕೊಳ್ಳಿಕ್ಕೆ ಇದ್ದೀವಿ. ಪಾಠದ ಆರಂಭದಲ್ಲಿ ಸರಣಿಯ ಮೊದಲನೆಯ ಭಾಗದಲ್ಲಿ ಭಾರತವನ್ನ ಆರ್ಯಾವರ್ತ ದಕ್ಷಿಣಾಪಥ ಎನ್ನುವ 2 ಭಾಗಗಳಾಗಿ ವಿಂಗಡಿಸಿದ್ರು ಅಂತ ನೋಡಿದ್ವಿ. ಆರ್ಯಾವರ್ತ ಅಂದ್ರೆ ಆರ್ಯರು ನೆಲೆಸಿದ್ದ ನಾಡು ಉತ್ತರ ಭಾರತ, ದ್ರಾವಿಡರು ನೆಲೆಸಿದ್ದ ನಾಡು ದಕ್ಷಿಣ ಭಾರತ, ದಕ್ಷಿಣಾಪಥ. ಈಗ ನಿಮ್ಗೊಂದು ಪ್ರಶ್ನೆ, ಕರ್ನಾಟಕ ಆರ್ಯಾವರ್ತದಲ್ಲಿದೆಯೋ ಅಥವಾ ದಕ್ಷಿಣ ಪಥದಲ್ಲಿದೆಯೋ ಅಂತ. ವೆರಿ ಗುಡ್, ತುಂಬಾ ಸೊಗಸಾಗಿ ಉತ್ತರ ಕೊಟ್ಟಿದ್ದೀರಾ. ಕರ್ನಾಟಕ ದಕ್ಷಿಣ ಪಥದಲ್ಲಿದೆ, ದಕ್ಷಿಣ ಭಾರತದಲ್ಲಿದೆ, ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜ್ಯ ಅಂತ ಅನಿಸ್ಕೊಂಡಿದೆ ಕರ್ನಾಟಕ. ಹಾಗಾದರೆ ಕರ್ನಾಟಕದ ನೆರೆಹೊರೆಯಲ್ಲಿ ಯಾವೆಲ್ಲ ರಾಜ್ಯಗಳಿದ್ದಾವೆ, ಬೇರೆ ಯಾವೆಲ್ಲ ಪ್ರಾಕೃತಿಕ ಸ್ವರೂಪಗಳಿದ್ದಾವೆ, ಇದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಕರ್ನಾಟಕ ಗಮನಿಸಿ, ಇದು ಕರ್ನಾಟಕ. ಕರ್ನಾಟಕದ ಉತ್ತರ ಭಾಗದಲ್ಲಿ 2 ರಾಜ್ಯಗಳಿದ್ದಾವೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಗೋವಾ. ಗೋವಾ ಭಾರತದಲ್ಲಿಯೇ ವಿಸ್ತಾರದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ. ರಾಜಸ್ಥಾನ ವಿಸ್ತಾರದಲ್ಲಿ ದೊಡ್ಡ ರಾಜ್ಯ ಭಾರತದಲ್ಲಿ. ಚಿಕ್ಕ ರಾಜ್ಯ ಅನಿಸಿಕೊಂಡಂತಹ ಗೋವಾ ಒಂದು ಕಡೆ ಉತ್ತರಕ್ಕೆ, ನಮ್ಮ ರಾಜ್ಯದ ಉತ್ತರಕ್ಕೆ ಇದ್ದರೆ, ಇನ್ನೊಂದು ರಾಜ್ಯ ಮಹಾರಾಷ್ಟ್ರ. ಜೊತೆಯಲ್ಲಿ ಪೂರ್ವಕ್ಕೆ ತೆಲಂಗಾಣ ಇದೆ, ಇತ್ತೀಚೆಗೆ ರಚನೆಗೊಂಡಂತಹ ರಾಜ್ಯ ಇದು ತೆಲಂಗಾಣ. ಹಾಗೂ ಆಂಧ್ರ ಪ್ರದೇಶ ಇದೆ ಪೂರ್ವಕ್ಕೆ. ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳಗಳಿದ್ದಾವೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ. ಹೀಗೆ ಭಾರತ ತನ್ನ ನೆರೆಯಲ್ಲಿ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ ರಾಜ್ಯಗಳನ್ನು ಅಲ್ಲದೆ ಅರಬ್ಬಿ ಸಮುದ್ರವನ್ನ ಕೂಡ ಪಶ್ಚಿಮದಲ್ಲಿ ಹೊಂದಿದೆ, ಒಳಗೊಂಡಿದೆ ಅಂತ ನೋಡ್ತೀವಿ. 6 ರಾಜ್ಯಗಳನ್ನ ನೆರೆಹೊರೆಯಾಗಿ ಹೊಂದಿರುವಂತಹ ರಾಜ್ಯ ಕರ್ನಾಟಕ. ಉತ್ತರ ಪ್ರದೇಶ ದೆಹಲಿಯನ್ನು ಸೇರಿಸಿ 9 ರಾಜ್ಯಗಳೊಂದಿಗೆ ಗಡಿಗಳನ್ನ ಹೊಂದಿದ್ರೆ, ಅಸ್ಸಾಂ ರಾಜ್ಯ 7 ರಾಜ್ಯಗಳೊಂದಿಗೆ ಗಡಿಯನ್ನ ಹೊಂದಿದೆ. ಛತ್ತೀಸ್ಗಢ ಕೂಡ 7 ರಾಜ್ಯಗಳೊಂದಿಗೆ ಗಡಿಯನ್ನ ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳು 6 ರಾಜ್ಯಗಳೊಂದಿಗೆ ಗಡಿಗಳನ್ನ ಹೊಂದಿದೀವಿ. ಇದೊಂದು ಭೌಗೋಳಿಕ ವಿಶೇಷತೆ ಅಂತ ನಾವು ಪರಿಗಣಿಸೋಣ. ಹೀಗೆ ಕರ್ನಾಟಕ ನೆರೆಯಲ್ಲಿ 6 ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿದೆ ಅನ್ನೋದನ್ನ ನೋಡಿದ ಮೇಲೆ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಅದರಲ್ಲಿ ಕರ್ನಾಟಕದ ಮೇರೆಯ ಬಗ್ಗೆ ಮಾಹಿತಿ ಸಿಗತ್ತೆ. ಒಂದು ಪ್ರಮುಖವಾದ ಪ್ರಶ್ನೆ ಇದೆ, ಕರ್ನಾಟಕದ ಮೇರೆಯನ್ನ ತಿಳಿಸುವ ಪ್ರಾಚೀನ ಕೃತಿ ಯಾವುದು ಅಂತ. ಕವಿರಾಜ ಮಾರ್ಗ. ಕವಿರಾಜ ಮಾರ್ಗವನ್ನ ಬರೆದವನು ಶ್ರೀ ವಿಜಯ ಅಂತ. ರಾಷ್ಟ್ರಕೂಟರ ಪ್ರಮುಖ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಕವಿ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನ ಬರಿತಾನೆ. ಅದರಲ್ಲಿ ಕರ್ನಾಟಕದ ಮೇರೆಯನ್ನ ಹೇಳ್ತಾನೆ. ಶ್ರೀ ವಿಜಯನ ಪ್ರಕಾರ ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ವಿಸ್ತರಿಸಿದ್ದಂತಹ ನಾಡು ಕರ್ನಾಟಕ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಏನು ಅಂತ ಕೇಳಿದರೆ, ಉತ್ತರದಲ್ಲಿ ಗೋದಾವರಿ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹರಡಿದ್ದ ನಾಡು ಕನ್ನಡ ನಾಡು, ಕರ್ನಾಟಕ. ಭಾರತದ ಅಧ್ಯಯನ ಮಾಡುವಾಗ ನಾವು ನೋಡಿದ್ವಿ, ಅಲ್ಲಿ ವಿಷ್ಣು ಪುರಾಣ ಭಾರತದ ಮೇರೆಯನ್ನ ಹೇಳತ್ತೆ ಅಂತ. ವಿಷ್ಣು ಪುರಾಣದ ಶ್ಲೋಕವನ್ನು ನೆನಪು ಮಾಡ್ಕೊಳ್ಳಿ ನೋಡೋಣ ಒಂದ್ಸಲ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮಾಹ ಭಾರತೀಯತ್ರ ಸಂತತಿ.
ಹಿಮಾದ್ರಿಯಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕೆ ಇರುವಂತಹ ಭೂಪ್ರದೇಶ ಭಾರತ ಅಂತ ವಿಷ್ಣು ಪುರಾಣ ಹೇಳಿತ್ತು. ಈಗ ಕವಿರಾಜ ಮಾರ್ಗ ಹೇಳತ್ತೆ ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹರಡಿರುವ ನಾಡು ಕರ್ನಾಟಕ. ಕರ್ನಾಟಕದ ಮೇರೆಯನ್ನ ಹೇಳುವ ಪ್ರಾಚೀನ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಮೇರೆಯನ್ನ ಏನೆಂದು ಹೇಳಲಾಗಿದೆ ಅಂತ ಕೇಳಿದ್ರೆ, ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹರಡಿರುವಂತಹ ನಾಡು ಕರ್ನಾಟಕ. ಆ ನಂತರದಲ್ಲಿ ಕರ್ನಾಟಕದ ಪ್ರಾಚೀನತೆಯನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೀವಿ. 2 ಮಹಾಕಾವ್ಯಗಳಿದ್ದಾವೆ ಭಾರತಕ್ಕೆ, ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಮಹಾಭಾರತದಲ್ಲಿ ಕರ್ನಾಟಕದ ಉಲ್ಲೇಖ ಇದೆ. ಕರ್ನಾಟಕದ ಪ್ರಾಚೀನತೆ ಮಹಾಭಾರತದ ಕಾಲಕ್ಕೆ ಹಿನ್ನಡೆಯುತ್ತೆ. ಅಷ್ಟು ಪ್ರಾಚೀನ ಹಿನ್ನೆಲೆಯನ್ನ ಹೊಂದಿರುವಂತಹ ರಾಜ್ಯ ನಮ್ಮದು. ಮಹಾಭಾರತದಲ್ಲಿ 18 ಪರ್ವಗಳಿದ್ದಾವೆ. ಸಭಾಪರ್ವ ಹಾಗೂ ಭೀಷ್ಮ ಪರ್ವ ಎನ್ನುವ 2 ಅಧ್ಯಾಯಗಳಲ್ಲಿ ಕರ್ನಾಟಕದ ಉಲ್ಲೇಖ ಇದೆ. ಕರ್ನಾಟಕದ ಉಲ್ಲೇಖವಿರುವಂತಹ ಮಹಾಭಾರತದ 2 ಪರ್ವಗಳು ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳು. ಆ ನಂತರದಲ್ಲಿ ಇನ್ನೊಂದು ತಮಿಳು ಕೃತಿ, ಸಂಗಮ್ ಯುಗದ ಅತ್ಯಂತ ಪ್ರಸಿದ್ಧ ಕೃತಿ, ತಮಿಳುಗರ ಮಹಾಕಾವ್ಯ ಅನಿಸ್ಕೊಂಡ ಶಿಲಪ್ಪಾದಿಗಾರಂ. ಈ ಶಿಲಪ್ಪಾದಿಗಾರಂದಲ್ಲಿ ಕನ್ನಡಿಗರನ್ನ ಕರುನಾಡರ್ ಅಂತ ಕರೀತಾರೆ. ಶಿಲಪ್ಪಾದಿಗಾರಂದ ಪ್ರಕಾರ ಕರ್ನಾಟಕದ ಜನ ಏನಿದ್ದಾರೆ ಅವರು ಕರುನಾಡರ್. ಈ ಉಲ್ಲೇಖವನ್ನ ಶಿಲಪ್ಪಾದಿಗಾರಂ ಕೊಡುತ್ತೆ. ಇಳಂಗೋ ಅಡಿಗಳ್ ಅನ್ನೋರು ಶಿಲಪ್ಪಾದಿಗಾರವನ್ನ ಬರೀತಾರೆ. ಚೋಳರ ಅಧ್ಯಾಯದಲ್ಲಿ ನಾವು ಮತ್ತೆ ನೋಡ್ತೀವಿ, ಸಂಗಮ್ ಯುಗ ಇತ್ತು, ತಮಿಳು ಸಾಹಿತ್ಯ ಸಂಘ ಅದು. ಅಲ್ಲಿ ಪ್ರಮುಖ ಕೃತಿಗಳಲ್ಲಿ ಒಂದು ಶಿಲಪ್ಪಾದಿಗಾರಂ ಮಹಾಕಾವ್ಯ. ಅದು ತಮಿಳುನಾಡಿನ ಮಹಾಕಾವ್ಯ. ಕರುನಾಡರ್ ಅಂತ ಕರೆಯುತ್ತೆ. ಇದು ಇನ್ನೊಂದು ವಿಚಾರ. ಇದರ ಜೊತೆಗೆ ತಮಿಳುನಾಡಿನಲ್ಲಿ ವೆಲ್ವಿಕುಡಿ ಎನ್ನುವ ತಾಮ್ರಪತ್ರ ಸಿಕ್ಕಿದೆ. ವೆಲ್ವಿಕುಡಿಯಲ್ಲಿ ಆ ವೆಲ್ವಿಕುಡಿ ತಾಮ್ರಪತ್ರ ಪ್ರಕಾರ ಕರ್ನಾಟಕದ ಜನರನ್ನ ಅದು ಕರುನಾಡಗನ್ ಅಂತ ಕರೆಯುತ್ತೆ. ಹೀಗೆ ಕರ್ನಾಟಕದ ಪ್ರಾಚೀನತೆ ಮಹಾಭಾರತದಲ್ಲಿ ವ್ಯಕ್ತ ಆಗತ್ತೆ. ಸಭಾಪರ್ವ ಭೀಷ್ಮ ಪರ್ವಗಳಲ್ಲಿ. ಶಿಲಪ್ಪಾದಿಗಾರಂದಲ್ಲಿ ಕನ್ನಡಿಗರನ್ನ ಕರುನಾಡರ್ ಅಂತ ಕರೀತಾರೆ. ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕನ್ನಡಿಗರನ್ನ ಕರುನಾಡಗನ್ ಅಂತ ಕರೀತಾರೆ. ಹೀಗೆ ಪ್ರಾಚೀನತೆಯನ್ನ ಹೊಂದಿದಂತಹ ನಮ್ಮ ರಾಜ್ಯಕ್ಕೆ ಈ ಹೆಸರು ಬರೋದಕ್ಕೆ ಅನೇಕ ಕಾರಣಗಳನ್ನ ವಿದ್ವಾಂಸರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಭಾಷೆಯಿಂದ ಈ ಹೆಸರು ಬಂತು, ಇನ್ನು ಕೆಲವರು ಹೇಳ್ತಾರೆ ಈ ಭೂಮಿಯಿಂದ ಹೆಸರು ಬಂತು, ಇನ್ನು ಕೆಲವರು ಈ ಜನರಿಂದ ಹೆಸರು ಬಂತು ಅಂತ. ಅದರ ವಿಶ್ಲೇಷಣೆಯನ್ನ ನಾವು ಈ ಭಾಗದಲ್ಲಿ ನೋಡ್ತೀವಿ. ಕರ್ನಾಟಕದ ಹೆಸರಿನ ವಿಶ್ಲೇಷಣೆ. ತಮಿಳು ಸಾಹಿತ್ಯ ಗ್ರಂಥಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಅಲ್ಲಿ ಕರ್ನಾಟಕವನ್ನ ಕರ್ನಾಡು, ಕರುನಾಡು, ಕಮ್ಮಿತ್ತು ನಾಡು ಅಂತ ಉಲ್ಲೇಖಿಸ್ತಾರೆ. ಕರ್ನಾಟಕ ಎಂಬ ಹೆಸರು ಹೇಗ್ ಬಂತು ಅಂತ ನೋಡೋದಕ್ಕೆ ಹೊರಟಾಗ ನಾಡಿನ 2 ವಿದ್ವಾಂಸರ ವಿಶ್ಲೇಷಣೆಗಳು ನಮ್ಗೆ ಸಿಗತ್ತೆ. ಶಂಭಾ ಜೋಯಿಷಿ, ಈ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸ. ಶಂಭಾ ಜೋಯಿಷಿ ಅವರು ಹೇಳ್ತಾರೆ, ಶಂಕರ ಬಾಲಾದೀಕ್ಷಿತ ಜೋಯಿಷಿ ಅವರು ಹೇಳ್ತಾರೆ, ಈ ಮಣ್ಣಲ್ಲಿ ಈ ನಾಡಿನಲ್ಲಿ ಕನ್ನರು ಅನ್ನುವಂತಹ ಜನ ಇದ್ರು. ಆ ಕನ್ನರಿದ್ದಂತಹ ಭೂಮಿ ಏನಿದೆ, ನಾಡೇನಿದೆ, ಅದು ಕನ್ನಾಡು. ಕನ್ನರಿದ್ದಂತಹ ನಾಡು ಕನ್ನಾಡು, ಆ ಕನ್ನಾಡೇ ಕರ್ನಾಟಕ. ಇದು ಶಂಭಾ ಜೋಯಿಷಿಯವರ ವಿಶ್ಲೇಷಣೆ. ಮತ್ತೊಬ್ಬ ಶ್ರೇಷ್ಠ ಕವಿ, ವರಕವಿ ಅನಿಸ್ಕೊಂಡ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ.ರಾ. ಬೇಂದ್ರೆಯವರು ಹೇಳ್ತಾರೆ, ಬರೀ ಕನ್ನರಷ್ಟೇ ಇರ್ಲಿಲ್ಲ ಕರ್ನಾಟಕದಲ್ಲಿ, ಕನ್ನರ ಜೊತೆಗೆ ಇನ್ನೊಬ್ರು ಕೂಡ ಇದ್ರು, ಅವರ ಹೆಸರು ನಾಟರು ಅಂತ. ಕನ್ನರು ಮತ್ತು ನಾಟರು ಸೇರಿ ಕನ್ನಾಟರು ಅಂತ ಈ ನಾಡನ್ನ ಕರೀತಾ ಇದ್ರು. ಕನ್ನಾಟರು ಎನ್ನುವುದರ ಸಂಸ್ಕೃತ ರೂಪವೇ ಕರ್ನಾಟಕ. ಕರ್ನಾಟಕ ಎಂಬ ಸಂಸ್ಕೃತ ಶಬ್ದ ಏನಿದೆ, ರಾಜ್ಯದ ಹೆಸರೇನಿದೆ, ಅದು ಬಂದಿದ್ದು ಈ ಕನ್ನರು ನಾಟರಿಂದ, ಕನ್ನಾಟರಿಂದ ಕರ್ನಾಟಕ. ಈ ಮಾಹಿತಿಯನ್ನ, ಈ ವಿಶ್ಲೇಷಣೆಯನ್ನ ಕೊಡೋರು ಬೇಂದ್ರೆಯವರು. ಹೀಗೆ ಹಲವು ಅಭಿಪ್ರಾಯಗಳನ್ನ ನೋಡ್ತೀವಿ. ಇಲ್ಲಿ ಕನ್ನರಿಂದ ಕರ್ನಾಟಕ ಅಂದ್ರೆ ಜನರಿಂದ ಕರ್ನಾಟಕಕ್ಕೆ ಹೆಸರು ಬಂತು, ಕನ್ನರು ಮತ್ತು ನಾಟರಿಂದ ಕರ್ನಾಟಕ, ಜನರಿಂದ ಈ ಭೂಮಿಗೆ, ಈ ನಾಡಿಗೆ ಹೆಸರು ಬಂತು ಅಂತ ವಿದ್ವಾಂಸರ ಅಭಿಪ್ರಾಯ. ಹಾಗಾದ್ರೆ ಕರ್ನಾಡು ಎಂಬ ಹೆಸರು ಹೇಗೆ ಬಂತು? ಕರ್ನಾಡನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಹೊರಟ್ರೆ ಕರಿ ಪ್ಲಸ್ ನಾಡು, ಕರ್ನಾಡು. ಕರಿ ಅಂದ್ರೆ ಕಪ್ಪು ಅಂತ ಅರ್ಥ. ಕಪ್ಪು ಮಣ್ಣಿನ ನಾಡು ಕರ್ನಾಟಕ.
ಉತ್ತರ ಕರ್ನಾಟಕವನ್ನ ನೋಡಿದ್ರೆ ಅಲ್ಲಿ ಕಪ್ಪು ಮಣ್ಣಿದೆ, ಹಾಗಾಗಿ ಕಪ್ಪು ಮಣ್ಣಿನಿಂದ ಕೂಡಿದ ನಾಡು ಕರ್ನಾಟಕ. ಇಲ್ಲಿ ಮಣ್ಣಿನಿಂದ ಹೆಸರು ಬಂತು ಅಂತ, ಕರ್ನಾಡು ಕಪ್ಪು ಮಣ್ಣಿನ ನಾಡು. ಹಾಗಾದ್ರೆ ಕರುನಾಡು ಅಂದ್ರೆ, ಕರುನಾಡು ಅಂತಂದ್ರೆ ಕರು ಪ್ಲಸ್ ನಾಡು. ಕರು ಅಂತಂದ್ರೆ ಎತ್ತರ ಅಂತ ಅರ್ಥ, ಎತ್ತರದ ನಾಡು. ಕರುನಾಡು ಅಂದ್ರೆ ಎತ್ತರದ ನಾಡು. ದಕ್ಕನ್ ಪ್ರಸ್ಥಭೂಮಿಯ ಭಾಗಗಳಲ್ಲಿ ಕರ್ನಾಟಕ ಕೂಡ ಒಂದು. ಹಾಗಾಗಿ ಕರುನಾಡು ಅಂದ್ರೆ ಎತ್ತರದ ನಾಡು, ಎತ್ತರದ ಭೂಮಿ ಇದು ಅಂತ. ಇನ್ನೂ ಒಂದು ಹೆಸರಿದೆ, ಕಮ್ಮಿತ್ತು ನಾಡು. ಕಮ್ಮಿತ್ತು ನಾಡು ಅಂತಂದ್ರೆ ಕಮ್ಮಿತ್ತು ಪ್ಲಸ್ ನಾಡು, ಕಮ್ಮಿತ್ತು ನಾಡು ಅಂತ. ಯಾವುದರಲ್ಲೋ ಕಡಿಮೆ ಇತ್ತು ಅಂತಲ್ಲ, ಕಮ್ಮಿ ಇತ್ತು ಅಂತಲ್ಲ. ಕಮ್ಮಿತ್ತು ಅಂತಂದ್ರೆ ಘಮ ಘಮ ಅಂತ ಇದ್ದ ನಾಡು, ಸುವಾಸನೆಗಳ ಬೀಡು, ಶ್ರೀಗಂಧದ ನಾಡು, ಅದು ಕಮ್ಮಿತ್ತು ನಾಡು, ಸುವಾಸನೆಯ ನಾಡು ಅಂತ. ಹೀಗೆ ಕರ್ನಾಟಕದ ಹೆಸರಿನ ವಿವಿಧ ವಿಶ್ಲೇಷಣೆಗಳನ್ನ ನಾವು ನೋಡಿದ್ರು ಎಲ್ಲರೂ ಒಪ್ಪಿಕೊಳ್ಳುವಂತಹ ವಿಚಾರ, ನಮ್ಮ ನಾಡೇನಿದೆ ಅದು ಕರುನಾಡು, ಇಲ್ಲಿನ ಜನ ಕರುನಾಡರ್. ಇದನ್ನ ಬಹುತೇಕ ಒಪ್ಪಿಕೊಂಡಂತಹ ವಿಚಾರ. ವಿಶ್ಲೇಷಣೆಯನ್ನ ಗಮನಿಸಿದಾಗ ಕನ್ನರಿದ್ದ ನಾಡು ಕನ್ನಾಡು, ಶಂಭಾ ಜೋಶಿ ಅವರು ಹೇಳ್ತಾರೆ. ಕನ್ನರು ನಾಟರಿದ್ದ ನಾಡು ಕರ್ನಾಟಕ, ಬೇಂದ್ರೆಯವರು ಹೇಳ್ತಾರೆ. ಕಪ್ಪು ಮಣ್ಣಿನ ನಾಡು ಕರ್ನಾಡು, ಎತ್ತರದ ನಾಡು ಕರುನಾಡು, ಸುವಾಸನೆಯ ನಾಡು ಕಮ್ಮಿತ್ತು ನಾಡು ಅಂತ. ಹಾಗಾದ್ರೆ ಇವತ್ತೇನು ಕನ್ನಡ ಅಂತಂದ್ರೆ ಭಾಷೆಯ, ಜನರ, ಮಣ್ಣ? ಕನ್ನಡ ಅಂತಂದ್ರೆ ಇವತ್ತು ಬಹಳ ಅದ್ವಿತೀಯವಾದ ಪರಿಕಲ್ಪನೆ ಇದೆ. ಕನ್ನಡ ಅಂತಂದ್ರೆ ಕನ್ನಡ ನಾಡು, ಕನ್ನಡ ಅಂತಂದ್ರೆ ಕನ್ನಡ ಭಾಷೆ, ಕನ್ನಡ ಅಂತಂದ್ರೆ ಕನ್ನಡ ಜನ. ಬಹಳ ಅದ್ಭುತವಾದ ಪರಿಕಲ್ಪನೆ ಇದು. ಕನ್ನಡ ಅಂತಂದ್ರೆ ಕೇವಲ ಭೂಮಿ ಅಥವಾ ಮಣ್ಣಲ್ಲ. ಕನ್ನಡ ಅಂತಂದ್ರೆ ಕೇವಲ ಭಾಷೆ ಮಾತ್ರ ಅಲ್ಲ. ಕನ್ನಡ ಅಂದ್ರೆ ಕೇವಲ ಜನ ಮಾತ್ರ ಅಲ್ಲ. ಕನ್ನಡ ಅಂದ್ರೆ ನಾಡು ಹೌದು, ಭೂಮಿ ಹೌದು, ಮಣ್ಣು ಹೌದು, ಭಾಷೆ ಹೌದು, ಜನ ಹೌದು, ಅದೆಲ್ಲ ಸೇರಿ ಕನ್ನಡ. ಇಂತಹ ಅದ್ಭುತ ಪರಿಕಲ್ಪನೆಯನ್ನ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಇವತ್ತು ಕನ್ನಡ ಅಂತಂದ್ರೆ ನಾಡು ಹೌದು, ಭೂಮಿ ಹೌದು, ಕನ್ನಡ ಮಣ್ಣು ಹೌದು, ಕನ್ನಡ ಭಾಷೆ ಹೌದು, ಕನ್ನಡ ಜನ ಕೂಡ ಹೌದು. ಈ ಮಾಹಿತಿಗಳ ನಂತರದಲ್ಲಿ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ಕಡೆಗೆ ನಾವು ಬರ್ತೀವಿ. ಕರ್ನಾಟಕವನ್ನ 3 ಪ್ರಮುಖ ಪ್ರಾಕೃತಿಕ ಲಕ್ಷಣಗಳಾಗಿ ವಿಂಗಡಿಸ್ತೀವಿ. ಭಾರತವನ್ನ 6 ಪ್ರಾಕೃತಿಕ ಲಕ್ಷಣವಾಗಿ ವಿಂಗಡಿಸಿದರು ಅಂತ ನೋಡ್ತೀವಿ. ಅದರಲ್ಲಿ ಹಿಮಾಲಯಗಳು, ಉತ್ತರದ ನದಿ ಬಯಲು, ಆ ನಂತರದಲ್ಲಿ ಮರುಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ, ಹೀಗೆಲ್ಲ ನೋಡಿದ್ವಿ. ಇಲ್ಲಿ ಕೂಡ ಕೆಲವೊಂದು ಪ್ರಾಕೃತಿಕ ಲಕ್ಷಣಗಳು ನಮ್ಗೆ ಮತ್ತೆ ಪುನಃ ಬರುತ್ತೆ. ಅಲ್ಲಿ ಕೂಡ ಕರಾವಳಿ ಇತ್ತು, ಇಲ್ಲಿ ಕೂಡ ಕರಾವಳಿ ಇದೆ. ಪರ್ವತಗಳಲ್ಲಿ 3 ಪರ್ವತಗಳನ್ನು ನಾವು ನೋಡಿದ್ವಿ, ಅರಾವಳಿ, ವಿಂಧ್ಯ, ಸಹ್ಯಾದ್ರಿ. ಆ ಸಹ್ಯಾದ್ರಿ ಕರ್ನಾಟಕದ ಒಂದು ಪ್ರಾಕೃತಿಕ ಲಕ್ಷಣವಾಗಿ ನಮ್ಗೆ ಇಲ್ಲಿ ಮತ್ತೆ ಅಭ್ಯಾಸಕ್ಕೆ ಸಿಗತ್ತೆ. ಹಾಗಾದ್ರೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು ಯಾವ್ಯಾವುದು? ಮೊದಲನೆಯ ಪ್ರಾಕೃತಿಕ ಲಕ್ಷಣಕ್ಕೆ ಬರ್ತೀವಿ. 3 ಜಿಲ್ಲೆಗಳನ್ನ ಒಳಗೊಂಡಂತಹ ಕರಾವಳಿ ಪ್ರದೇಶ, ಇದನ್ನ ಮೊದಲನೆಯ ಪ್ರಾಕೃತಿಕ ಲಕ್ಷಣ ಅಂತ ಕರಿತೀವಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳನ್ನ ಒಳಗೊಂಡಂತಹ ಕರಾವಳಿ ಪ್ರದೇಶ ಏನಿದೆ, ಇದು ನಮ್ಮ ನಾಡಿನ ಕರ್ನಾಟಕದ ಮೊದಲ ಪ್ರಾಕೃತಿಕ ಲಕ್ಷಣ. ಎರಡನೆಯ ಪ್ರಾಕೃತಿಕ ಲಕ್ಷಣಕ್ಕೆ ಬಂದ್ರೆ, ಈ ಕರಾವಳಿಗೆ ಹೊಂದಿಕೊಂಡ ಮಲೆನಾಡು, ಸಹ್ಯಾದ್ರಿ, ಪಶ್ಚಿಮ ಘಟ್ಟ ಏನಿದೆ, ಅದು ಎರಡನೆಯ ಪ್ರಾಕೃತಿಕ ಲಕ್ಷಣ. ಉತ್ತರ ಕನ್ನಡದ ಹಲವು ಭಾಗಗಳು, ಉಡುಪಿ ಮತ್ತೆ ದಕ್ಷಿಣ ಕನ್ನಡದ ಹಲವು ಭಾಗಗಳು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದ ಕೆಲವು ಭಾಗಗಳು, ಹಾಗೇನೆ ಕೊಡಗು, ಇವೆಲ್ಲವನ್ನ ಒಳಗೊಂಡ ಭಾಗ ಏನಿದೆ, ಇದನ್ನ ನಾವು ಸಹ್ಯಾದ್ರಿ, ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಅನ್ನುವ ಹೆಸರಿಂದ ಕರಿತೀವಿ. ಇದು ಎರಡನೆಯ ಪ್ರಾಕೃತಿಕ ಲಕ್ಷಣ, ಸಹ್ಯಾದ್ರಿ ಅಥವಾ ಪಶ್ಚಿಮ ಘಟ್ಟ. ಮೂರನೆಯ ಪ್ರಾಕೃತಿಕ ಲಕ್ಷಣಕ್ಕೆ ಬರೋದಾದ್ರೆ, ಇಲ್ಲಿ 2 ಭಾಗಗಳು ಸೇರಿದಾವೆ. ಮೊದಲನೇದು ದಕ್ಷಿಣದ ಬಯಲುಗಳು. ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳು, ಮಂಡ್ಯ, ಹಾಸನ, ರಾಮನಗರ, ತುಮಕೂರು, ಬೆಂಗಳೂರು, ಕೋಲಾರ, ಇವೆಲ್ಲವನ್ನ ಒಳಗೊಂಡಂತಹ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ದಕ್ಷಿಣದ ಬಯಲುಗಳು ಅಂತ ಕರಿತೀವಿ. ಹಾಗೆಯೇ ಉತ್ತರದ ಬಯಲುಗಳು, ಬೀದರ್ನಿಂದ ಆರಂಭಿಸಿ ಬೀದರ್, ಬಿಜಾಪುರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬೆಳಗಾವಿ, ಧಾರವಾಡ, ಹಾವೇರಿ, ಇವೆಲ್ಲವನ್ನ ಒಳಗೊಂಡಂತಹ ಉತ್ತರದ ಬಯಲುಗಳು. ಎರಡನ್ನ ಸೇರಿಸಿ ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಅಂತ ಪರಿಗಣಿಸ್ತೀವಿ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ. ಅಲ್ಲಿಗೆ 3 ಪ್ರಾಕೃತಿಕ ಲಕ್ಷಣಗಳು, ಇದನ್ನ ಭೌಗೋಳಿಕ ಲಕ್ಷಣಗಳು ಅಂತಾನೂ ಕರಿತೀವಿ. ಮತ್ತೆ ಪ್ರಶ್ನೆ ಇದೆ ಕೊನೆಯಲ್ಲಿ, ಕರ್ನಾಟಕದ 2 ಭೌಗೋಳಿಕ ಲಕ್ಷಣಗಳನ್ನ ಹೆಸರಿಸಿ ಅಂತ. ಖಂಡಿತ ಆವಾಗ ನೀವು ಹೇಳ್ತೀರಿ ಅನ್ಕೊಂಡಿದ್ದೀನಿ. ಒಂದು ಕರಾವಳಿ ಪ್ರದೇಶ,
2 ಸಹ್ಯಾದ್ರಿ ಅಥವಾ ಪಶ್ಚಿಮ ಘಟ್ಟ, 3ನೇದೇನು ಹೇಳಿ ಉತ್ತರ ಮತ್ತು ದಕ್ಷಿಣದ ಬಯಲುಗಳು. ನಾವು ಈ ಪಾಠದಲ್ಲಿ ಮುಂದಕ್ಕೆ ಹೋಗೋಣ. ಕರ್ನಾಟಕವನ್ನಾಳಿದ ರಾಜಮನೆತನಗಳು. ಕರ್ನಾಟಕವನ್ನ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸಿದಾವೆ. ಅದರಲ್ಲಿ ಕನ್ನಡಿಗರದ್ದೇ ಆದಂತಹ ಮೊದಲ ರಾಜಮನೆತನ ಕದಂಬ. ಮಯೂರವರ್ಮ ಕನ್ನಡ ನಾಡಿನ ಮೊದಲ ಕನ್ನಡದ ಅರಸು. ಆ ಕದಂಬರಿಂದ ಆರಂಭವಾಗಿ ಬಹಳ ದೀರ್ಘಕಾಲ ಆಳಿದ ಗಂಗರು, ಕರ್ನಾಟಕದ ಮೇರೆಯನ್ನ ನರ್ಮದಾ ನದಿಯವರೆಗೆ ಹಿಗ್ಗಿಸಿದ ಚಾಲುಕ್ಯರು, ಅದರಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು. ಆ ನಂತರದಲ್ಲಿ ಕರ್ನಾಟಕದ ಮೇರೆಯನ್ನ ಗಂಗಾ ನದಿಯ ತೀರದವರೆಗೆ ಕೊಂಡೊಯ್ದ ರಾಷ್ಟ್ರಕೂಟರು, ಕನ್ನಡ ನಾಡನ್ನ ಕಲೆಯ ಬೀಡನ್ನಾಗಿಸಿದ ಹೊಯ್ಸಳರು, ವೈಭವವನ್ನ ಮೆರೆದ ವಿಜಯನಗರದ ಅರಸರು, ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ ಮೈಸೂರಿನ ಒಡೆಯರು, ಕೆಳದಿ ಇಕ್ಕೇರಿಗಳ ನಾಯಕರು, ಚಿತ್ರದುರ್ಗದ ನಾಯಕರು, ಬೆಂಗಳೂರಿನ ನಾಡ ಗೌಡರು, ಹೀಗೆ ಅನೇಕ ರಾಜಮನೆತನಗಳು ಕನ್ನಡ ನಾಡನ್ನ ಆಳಿದಾವೆ. ಈ ಸಂಸ್ಕೃತಿಯನ್ನ ಅತ್ಯಂತ ಶ್ರೀಮಂತಗೊಳಿಸಿದಾವೆ. ಹೀಗೆ ಕನ್ನಡ ನಾಡು ಆಯಾ ರಾಜಮನೆತನಗಳನ್ನಾಧರಿಸಿ ತನ್ನ ಮೇರೆಯನ್ನ ಹಿಗ್ಗಿಸಿಕೊಂಡಿದ್ದೂ ಇದೆ, ಕುಗ್ಗಿಸಿಕೊಂಡಿದ್ದೂ ಇದೆ. ಕದಂಬ, ಗಂಗಾ, ರಾಷ್ಟ್ರಕೂಟ, ಹೊಯ್ಸಳ, ಚಾಲುಕ್ಯ, ಒಡೆಯರು, ವಿಜಯನಗರದ ಅರಸರು ಇವರೆಲ್ಲರೂ ಕೂಡ ಕರ್ನಾಟಕದ ಸಂಸ್ಕೃತಿಯನ್ನ, ಕರ್ನಾಟಕದ ಇತಿಹಾಸವನ್ನ ಶ್ರೀಮಂತಗೊಳಿಸಿದ್ದಾರೆ ಅನ್ನೋದನ್ನ ನಿಸ್ಸಂಶಯವಾಗಿ ನಾವು ಒಪ್ಕೊಳ್ಳೇಬೇಕು. ಕರ್ನಾಟಕದ ಯಾವುದಾದರೂ 2 ರಾಜಮನೆತನಗಳನ್ನ ಹೆಸರಿಸಿ ಅಂತ ಪರೀಕ್ಷೆಯಲ್ಲಿ ಕೇಳ್ಬೋದು. ಆವಾಗ ಈ ರಾಜಮನೆತನಗಳಲ್ಲಿ ಯಾವುದಾದರೂ 2 ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ, ಮೈಸೂರಿನ ಒಡೆಯರ ಮನೆತನಗಳಲ್ಲಿ ಯಾವುದಾದರೂ 2 ಮನೆತನಗಳನ್ನ ನಾವು ಬರಿಬೇಕಾಗತ್ತೆ. ಜೊತೆಗೆ ಈ ರಾಜಮನೆತನಗಳ ಇತಿಹಾಸ ಜೊತೆಗೆ ಕರ್ನಾಟಕದ ಇತಿಹಾಸ ಭಾರತದ ಇತಿಹಾಸದೊಂದಿಗೆ ನೇರವಾಗಿ ಅದರ ಜೊತೆಯಾಗಿ ಹೆಜ್ಜೆಗಳನ್ನ ಇಟ್ಟಿದೆ, ಹೆಜ್ಜೆ ಗುರುತುಗಳನ್ನ ಕೂಡ ಮೂಡಿಸಿದೆ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹಕ್ಕೆ ಕರ್ನಾಟಕ ಅದ್ವಿತೀಯವಾದಂತಹ ಬೆಂಬಲವನ್ನ ಕೊಟ್ಟಿತ್ತು. ಕರ್ನಾಟಕದ ದಂಡಿ ಅನಿಸ್ಕೊಂಡಿತ್ತು ಅಂಕೋಲಾ. ಹೀಗೆ ಭಾರತದ ಚರಿತ್ರೆಯ ಜೊತೆಗೆಯೇ ಹೆಜ್ಜೆ ಹಾಕಿದ್ದು ಕರ್ನಾಟಕದ ಚರಿತ್ರೆ ಎನ್ನುವುದನ್ನು ನಾವು ಮರೆಯೋ ಹಾಗಿಲ್ಲ. ಈ ಸರಣಿಯ ಕೊನೆಯಲ್ಲಿ ನಾವು ಒಂದು ವಿಷಯವನ್ನ ನೋಡ್ತೀವಿ, ಕನ್ನಡದ ಭಾಷೆಯ ಬಗ್ಗೆ. ಕನ್ನಡದ ಭಾಷೆ ಅತ್ಯಂತ ಶ್ರೀಮಂತ ಭಾಷೆ, ಸಮೃದ್ಧ ಭಾಷೆ, ಇದೊಂದು ಶಾಸ್ತ್ರೀಯ ಭಾಷೆ, ಪ್ರಾಚೀನ ಭಾಷೆಯೂ ಹೌದು. ಭಾರತದಲ್ಲಿ 6 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆ ಅಂತ ಕರಿತೀವಿ. ಅದರಲ್ಲಿ ಕನ್ನಡವೂ ಒಂದು. ಅತ್ಯಂತ ಪ್ರಾಚೀನವಾಗಿ ಪ್ರಪ್ರಥಮ ಬಾರಿಗೆ ತಮಿಳಿಗೆ ಆ ಗೌರವ ಸಿಕ್ತು 2004ರಲ್ಲಿ. 2005ರಲ್ಲಿ ಸಂಸ್ಕೃತಕ್ಕೆ, 2008ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗೆ, 2013ರಲ್ಲಿ ಮಲಯಾಳಂ ಭಾಷೆಗೆ, 2014ರಲ್ಲಿ ಒಡಿಸ್ಸಿ ಅಥವಾ ಒರಿಯಾ ಭಾಷೆಗೆ. ಹೀಗೆ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು ಸ್ಥಾನಮಾನವನ್ನ ಪಡ್ಕೊಂಡಿದ್ದು ಕರ್ನಾಟಕದ ಹೆಮ್ಮೆಯ ಕನ್ನಡ ಭಾಷೆ ಅನ್ನೋದನ್ನ ನಾವು ನೋಡ್ತೀವಿ. ಒಟ್ಟಾರೆ ಈ ಸರಣಿಯ ಭಾಗದಲ್ಲಿ ನಾವು ನೋಡಿದ್ದಿಷ್ಟು: ಕರ್ನಾಟಕ, ಗೋವಾ, ಮಹಾರಾಷ್ಟ್ರಗಳನ್ನ ಉತ್ತರದಲ್ಲಿ, ತೆಲಂಗಾಣ, ಆಂಧ್ರ ಪ್ರದೇಶಗಳನ್ನ ಪೂರ್ವದಲ್ಲಿ, ತಮಿಳುನಾಡು, ಕೇರಳಗಳನ್ನ ದಕ್ಷಿಣದಲ್ಲಿ, ಅರಬ್ಬಿ ಸಮುದ್ರವನ್ನ ಪಶ್ಚಿಮದಲ್ಲಿ ಗಡಿಯಾಗಿ ಹೊಂದಿರುವ ರಾಜ್ಯ ಕರ್ನಾಟಕ. ಕವಿರಾಜ ಮಾರ್ಗ ಕರ್ನಾಟಕದ ಮೇರೆಯನ್ನ ಉಲ್ಲೇಖಿಸುತ್ತೆ. ಗೋದಾವರಿ ನದಿಯಿಂದ ಕಾವೇರಿ ನದಿಯವರೆಗೆ ಹರಡಿರುವ ನಾಡು ಕನ್ನಡ ನಾಡು. ಸಭಾಪರ್ವ, ಭೀಷ್ಮ ಪರ್ವ, ಮಹಾಭಾರತದ 2 ಪರ್ವಗಳಲ್ಲಿ ಕರ್ನಾಟಕದ ಉಲ್ಲೇಖ ಇದೆ. ಶಿಲಪ್ಪಾದಿಗಾರಂ ಕನ್ನಡಿಗರನ್ನ ಕರುನಾಡರಂತ ಕರೀತಾರೆ. ಶಿಲಪ್ಪಾದಿಗಾರಂದಲ್ಲಿ ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕರುನಾಡಗನ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕನ್ನರ ನಾಡು ಕರ್ನಾಟಕ ಶಂಭಾ ಜೋಶಿ ಹೇಳ್ತಾರೆ. ಕನ್ನರು ನಾಟರ ನಾಡು ಬೇಂದ್ರೆಯವರು ಹೇಳ್ತಾರೆ. ಎತ್ತರದ ಭೂಮಿ ಕರುನಾಡು, ಕಪ್ಪು ಮಣ್ಣಿನ ಭೂಮಿ ಕರ್ನಾಡು, ಹಾಗೂ ಸುವಾಸನೆಯ ಬೀಡು ಕಮ್ಮಿತ್ತು ನಾಡು ಅನಿಸ್ಕೊಂಡಿತ್ತು ನಮ್ಮ ಕನ್ನಡ ನಾಡು. ಇಂದು ಕನ್ನಡ ನಾಡು ಅಂತಂದ್ರೆ ಅದು ಕನ್ನಡ ಭಾಷೆ ಹೌದು, ಕನ್ನಡಿಗರು ಹೌದು, ಕನ್ನಡದ ಭೂಮಿ, ಈ ನೆಲ, ಈ ಮಣ್ಣು ಇವೆಲ್ಲವೂ ಕನ್ನಡವೇ ಆಗಿದೆ ಅಂತ ನೋಡ್ತೀವಿ. ಕನ್ನಡ ನಾಡನ್ನ ಕದಂಬ, ಗಂಗಾ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ವಿಜಯನಗರ, ಮೈಸೂರಿನ ಒಡೆಯರು ಇವರೆಲ್ಲ ಆಳ್ವಿಕೆ ನಡೆಸಿದ್ದಾರೆ. ಕರ್ನಾಟಕದ ಚರಿತ್ರೆ ಭಾರತದ ಚರಿತ್ರೆಯ ಜೊತೆಗೆ ಸಾಗತ್ತೆ. ಹಾಗೂ ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು. ಇವಿಷ್ಟನ್ನ ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡಿದೀವಿ, ತಿಳ್ಕೊಂಡಿದ್ದೀವಿ. ಪ್ರಶ್ನೆಗಳಿಗೆ ಬರೋಣ. 4 ಪ್ರಶ್ನೆಗಳಿದ್ದಾವೆ.
ಎಲ್ಲ ಪ್ರಶ್ನೆಗಳಿಗೂ ಪಟ ಪಟ ಅಂತ ನೀವು ಉತ್ತರ ಕೊಡ್ಲೇಬೇಕು, ಕೊಡುತ್ತೀರಾ. ಮೊದಲನೇ ಪ್ರಶ್ನೆಗೆ ಬರೋಣ. ಪ್ರಶ್ನೆ 1. ಪ್ರಾಚೀನ ಕರ್ನಾಟಕದ ಮೇರೆಯನ್ನ ಉಲ್ಲೇಖಿಸುವ ಗ್ರಂಥ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ವೆರಿ ಗುಡ್. ಕವಿರಾಜ ಮಾರ್ಗ ಕರ್ನಾಟಕದ ಮೇರೆಯನ್ನ ಉಲ್ಲೇಖಿಸುವ ಪ್ರಾಚೀನ ಕೃತಿ. ಎರಡನೇ ಪ್ರಶ್ನೆಗೆ ಬರೋಣ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಏನು? ಹೇಳ್ತೀರಾ? ಉತ್ತರದಲ್ಲಿ ಯಾವ ನದಿ? ಗೋದಾವರಿ. ದಕ್ಷಿಣದಲ್ಲಿ ಯಾವ ನದಿ? ಕಾವೇರಿ ನದಿ. ಗೋದಾವರಿಯಿಂದ ಕಾವೇರಿ ನದಿಯವರೆಗೆ ಹರಡಿದ್ದ ನಾಡು ಕರ್ನಾಟಕ, ಅದು ಕನ್ನಡ ನಾಡು. ಮೂರನೇ ಪ್ರಶ್ನೆಗೆ ಬರೋಣ. ಹಾಗಾದ್ರೆ ಪ್ರಶ್ನೆ 3. ಕರ್ನಾಟಕವನ್ನಾಳಿದ 2 ರಾಜ ಮನೆತನಗಳನ್ನ ಹೆಸರಿಸಿ. ಶುರು ಮಾಡ್ತಾ ಇದ್ದೀರಾ? ವೆರಿ ಗುಡ್. ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ, ಮೈಸೂರಿನ ಒಡೆಯರು, ಹೀಗೆ ಹಲವು ರಾಜ ಮನೆತನಗಳು ಕರ್ನಾಟಕವನ್ನ ಆಳಿದ್ವು. ಈ ಭಾಗದ ಕೊನೆಯ ಪ್ರಶ್ನೆ. ಕರ್ನಾಟಕದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳನ್ನ ತಿಳಿಸಿ. 1 ಕರಾವಳಿ ಪ್ರದೇಶ, 2 ಸಹ್ಯಾದ್ರಿ ಪಶ್ಚಿಮ ಘಟ್ಟ, 3 ಉತ್ತರ ಮತ್ತು ದಕ್ಷಿಣದ ಬಯಲುಗಳು. ಈ 3 ಪ್ರಾಕೃತಿಕ ಲಕ್ಷಣಗಳನ್ನ ಕರ್ನಾಟಕ ಹೊಂದಿದೆ. ಇವಿಷ್ಟು ಕರ್ನಾಟಕದ ಪರಿಚಯ ಅಂಶದಲ್ಲಿ ನಾವು ನೋಡುವಂತಹ, ತಿಳ್ಕೊಳ್ಳುವಂತಹ ಪ್ರಮುಖವಾದ ಅಂಶಗಳು. ಇದುವರೆಗೆ ನಾವು ಕರ್ನಾಟಕದ ಇತಿಹಾಸದ ಪರಿಚಯವನ್ನ ಮಾಡಿಕೊಂಡಿದ್ದೀವಿ. ಇಂತಿ ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟಾ, ಉತ್ತರ ಕನ್ನಡ. ನಿಮ್ಮ ಓದಿನ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮುಂದಿನ ಸರಣಿಯೊಂದಿಗೆ, ಮೂಲಾಧಾರಗಳ ಸರಣಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.